ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮಗೆ ಇವತ್ತು ಆಂಜನಾಪುರ 11th ಬ್ಲಾಕಲ್ಲಿರುವಂತಹ ಡೂಪ್ಲೆಕ್ಸ್ ಮನೆಯನ್ನು ತೋರಿಸ ಬಂದಿದ್ದೀನಿ. ಆ ಮನೆ ಇದೆ. ಈ ಮನೆಯಿಂದ 28 ಹಟ್ಟಿಗಳು ಸ್ಟಾರ್ಟ್ ಆಗುತ್ತೆ ಎಲ್ಲ. ಬಟ್ ಈ ಮನೆಯಿಂದ ಇಲ್ಲಿದ್ದ ಎಲ್ಲ 30-40ಗಳು. ಇದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡು ಕೂಡ ಸಿಗುತ್ತೆ. ಫುಲ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ನೋಡ್ತಾಯಿರಿ. ಇದು ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, ಫ್ರಂಟ್ ಎಲಿವೇಷನ್ ವೆಸ್ಟ್ ಫೇಸಲ್ಲಿ ಲೈಕ್ ಈ ಥರ ಇರುತ್ತೆ. BDA 20 ಹಟ್ಟಿ, ಆಂಜನಾಪುರ 11th ಬ್ಲಾಕು. ಇದು ಕೆಂಬತ್ತಹಳ್ಳಿ ರೋಡು ಅಥವಾ ಗೋದಾವರಿಗೆ ಹೋಗೋ ರೋಡು ಅಂತ ಹೇಳ್ಬೋದು. 30 ಫೀಟ್ ರೋಡ್ ಸಿಗುತ್ತೆ, ಟಾರ್ ರೋಡು. ಮನೆ ನಂಬರು 1396 ಅಲ್ಲೇ ಇದೆ, ನೋಡ್ತಾ ಇದ್ದೀರಾ. ಫ್ರಂಟ್ ಎಲಿವೇಷನ್ ಲೈಕ್ ಈ ಥರ ಇದೆ. ವಾಲ್ ಕ್ಲೈನಿಂಗು ಮನೆ ಹೆಸರು ಬರೋದಕ್ಕೆ ಕೊಟ್ಟಿದ್ದಾರೆ. ಓಕೆ, ಇದು ಪಾರ್ಕಿಂಗ್ ಲೇಔಟು. ಗೇಟ್ ಬಗ್ಗೆ ಹೇಳಿಲ್ಲಲ್ಲ. 4 ಫೋಲ್ಡಬಲ್ ಗೇಟ್ಗಳು ಸಿಗುತ್ತೆ. MS ಗೇಟು, CNC ಕಟ್ಟಿಂಗಲ್ಲಿ ಶೀಟ್ನ ಹಾಕಿರುವಂಥದ್ದು. ಫ್ಲೋರಿಂಗ್ ಬಂದು 1x1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗ್ 2x4 ವೆಟ್ ಟು ಫಿಟ್ ಟೈಲ್ಸು, 0 ಮೇಂಟೆನೆನ್ಸ್ಗೋಸ್ಕರ. ನಿಮ್ಮ ಹತ್ರ EV ವೆಹಿಕಲ್ಸ್ಗಳಿದ್ದರೆ ಈಸಿಯಾಗಿ ರೀಚಾರ್ಜ್ ಮಾಡ್ಬೋದು. ಅಲ್ಲಿ ನಮಗೆ ನಾರ್ತ್ ಈಸ್ಟಿಗೆ ಬೋರ್ವೆಲ್ ಕೊಟ್ಟಿದ್ದಾರೆ. ವಾಸ್ತು ಪ್ರಕಾರ ಸಂಪ್ ಇದೆ, ಒಳ್ಳೆ ನೀರು ಬರ್ತಾಯಿದೆ. ಸಂಪ್ ಕೂಡ 10,500 ಲೀಟರು ಕೆಪಾಸಿಟಿ ಹೊಂದಿರುತ್ತೆ. ಇಲ್ಲಿ ಕಾವೇರಿ ಪಾಯಿಂಟ್ನ ಕೊಟ್ಟಿದ್ದಾರೆ. ಆಲ್ರೆಡಿ ನೀರು ಬರ್ತಾಯಿದೆ, ಮೀಟರ್ನ ತೊಗೋಬೇಕಾಗುತ್ತೆ ಅಷ್ಟೇ. ಎಲೆಕ್ಟ್ರಿಕ್ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ ಕೇಸ್ ಫ್ಯೂಚರಲ್ಲಿ ರೂಮ್ ಮಾಡ್ಕೊತೀನಿ ನಾನು ಹಾಗಿದ್ದರೆ ಒಂದು ಆಪ್ಷನ್ ಬಿಟ್ಟಿದ್ದಾರೆ, ಕಾಲಮು. ಬೇಕಾದ್ರೆ ಗೋಡೆ ರೈಸ್ ಮಾಡಿದರೆ ರೂಮ್ ಥರ ಆಗೋಗುತ್ತೆ. ಸೆಟ್ ಬ್ಯಾಕ್ಗೋಸ್ಕರ ಒಂದು MS ಗೇಟ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಸೆಟ್ ಬ್ಯಾಕ್ ಇದೆ. ಇದು ಅಪಾರ್ಟ್ಮೆಂಟ್ ವಾಲು, ಹಾಗಾಗಿ ನಮಗೆ ಇಲ್ಲಿ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಪ್ಲಂಬಿಂಗ್ ವರ್ಕ್ ಎಲ್ಲ ಬ್ಯಾಕ್ ಸೈಡಲ್ಲೇ ಬರುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ಸ್ಟ್ರೈಟಾಗಿ ನಮಗೆ 30 ಅಡಿ ಸಿಗುತ್ತೆ ಅಲ್ಲಿದ್ದ ಈ ವಾಲ್ವರೆಗೂ. ಬಟ್ ಈ ವಾಲಿಂದ ಈ ವಾಲ್ಗೆ ನಮಗೆ 21 ಸಮಥಿಂಗ್ ಬರುತ್ತೆ. ಬಿಕಾಸ್ ಆ ಕಡೆ ನಾವು 30-40 ಅಂತ ಹೇಳಿದ್ವಿ. ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಜಾಗ ತುಂಬ ಹೊಡೆಯುತ್ತೆ. ಇದು ಲಾಸ್ಟ್ 20-30 ಇದು. ಹಾಗಾಗಿ ನಮಗೆ ಮಾರ್ಜಿನ್ ಲ್ಯಾಂಡು ಇದೆ, ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀವಿ. ಈ ಸ್ಪೇಸ್ ನೀವು ನೋಡಿದರೆ ಅರ್ಥ ಆಗುತ್ತೆ, ತುಂಬ ಸ್ಪೇಸ್ ಜಾಗ ಇದು ಆ್ಯಕ್ಚುಲಿ. ಸೊ ನಾನು ಇದು ಸೆಟ್ ಬ್ಯಾಕ್ ಗೇಟಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಒಂದು ಪಾರ್ಕಿಂಗ್ನ ಲಕ್ಷಣ ಈ ಥರ ಕಾಣಿಸುತ್ತೆ. ಫೋಲ್ಡಬಲ್ ಗೇಟೇ. ನಿಮಗೆ ಕಾವೇರಿ ಪಾಯಿಂಟು ಅಲ್ಲಿದೆ, ಮತ್ತು ಇಲ್ಲಿ ಗ್ಯಾಸ್ ಪಾಯಿಂಟು UPS ಪಾಯಿಂಟ್ನ ಅಲ್ಲಿ ಕೊಟ್ಟಿದ್ದಾರೆ. ಈ ಫ್ಲೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇರಲಿ ಅನ್ನೋ ಕಾರಣದಕ್ಕೆ ಸ್ಟೇರ್ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಇದು ಇಲ್ಲಿ ಬರುತ್ತೆ. ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ, ಅಥವಾ ಸ್ಟೋರೇಜ್ ಥರ ಮಾಡ್ಕೋಬೋದು. ಈಗ ಸ್ಟೇರ್ಕೇಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಲಪೋತ್ರ ಆ್ಯಂಟಿಸಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ಕೇಸಿಗೆ. ವುಡನ್ ಪಿಲ್ಲರ್ ಇರುವಂತಹ SS ರೇಲಿಂಗ್ಸ್ ಅಟ್ಯಾಚ್ಮೆಂಟ್ನ ಕೊಟ್ಟಿರುವಂಥದ್ದು. ಇದು ಟೀಕ್ ವುಡ್ಡಿಂದಾಗಿರುತ್ತೆ ಪಿಲ್ಲರು. ಇದು 304 ಗೇಜು ಜಿಂದಾಲ್ದು SS ರೇಲಿಂಗ್ಸು. ಸೊ ಮೇಲ್ಗಡೆ ಹೋಗ್ತಾ ಇದ್ದಂಗೆ 30-40 ಮನೆಗೆ ಹೋಗ್ತಾ ಇರೋ ಥರ ಫೀಲ್ ಆಗುತ್ತೆ. ವಾಲ್ ಕ್ಲೈಂಡಿಂಗ್ ನೋಡ್ತಾ ಇದ್ದೀರಾ, 2x4 ವೆಟ್ ಟು ಫಿಟ್ ಟೈಲ್ಸು ಆ್ಯಂಡ್ ಬ್ಲಾಕ್ ಬಾರ್ಡರು ಕೊಟ್ಟಿರುವಂಥದ್ದು. ಇದು SS ಇಂದು ಹೊರಗಡೆ ನೇಮ್ ಪ್ಲೇಟ್ ಆಗಿರುತ್ತೆ, ಲೈಕ್ ಈ ಥರ. ಇದು 4 ಅಡಿ ವೈಡ್ ಆಗಿದೆ. ಸೋಫಾ ಅಥವಾ ಬಿಗ್ ಮೆಟೀರಿಯಲ್ ಮನೆಗೆ ತೊಗೊಂಡು ಹೋಗೋದಕ್ಕೆ ಈಸಿಯಾಗಿ ರೈಸ್ ಮಾಡ್ಬೋದು. ವಾಲ್ ಕ್ಲೈಂಡಿಂಗು ಸೇಮ್ 2x4 ವೆಟ್ ಟು ಫಿಟ್ ಟೈಲ್ಸು. ನೋಡಿ, ಇದು ಸೆಟ್ ಬ್ಯಾಕು 30-40 ಮನೆ ಇದೆ. ಮಾರ್ಜಿನ್ ಲ್ಯಾಂಡ್ ನಮಗೆ ತೊಗೊಂಡಿದ್ದೀವಿ ನಾವು. ಮನೆಗೆ ಬಂದಮೇಲೆ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು ಹೇಗೆ ಅಂತ. ಮೇಲ್ಗಡೆ ಬರ್ತಾ ಇದ್ದಂಗೆ ನಮಗೆ ಒಂದು ಓಪನ್ ಡೋರ್ ಇರುವಂತಹ ವಿಂಡೋ ಸಿಗುತ್ತೆ, ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಒಳಗಡೆಯಿಂದನೂ ಬೇಕಾದರೆ ನಾವು ಹೊರಗಡೆ ಇರೋರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. POP ಫಾಲ್ ಸೀಲಿಂಗ್ ಸಿಗುತ್ತೆ. ಲೈಕ್ ಈ ಥರ ಸೇಫ್ಟಿ ವೈಸ್ ಸೂಪರಾಗಿದೆ. ಸೆಟ್ ಬ್ಯಾಕ್ ಎಲ್ಲ ಈ ಕಡೆಯೂ ಸಿಗುತ್ತೆ, ಬ್ಯಾಕು ಸೈಡ್ ಸಿಗುತ್ತೆ. ಮೇನ್ ಡೋರ್ ಬಗ್ಗೆ, ಟೀಕ್ ವುಡ್ ಡೋರು ನಾರ್ತ್ ಫೇಸ್ ಸಿಗುತ್ತೆ ನಮಗೆ, ವೆಸ್ಟ್ ಗೇಟಿಗೆ. ಡೋರ್ ಬಗ್ಗೆ ಹೇಳಬೇಕು, ಬ್ರಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಆಮೇಲೆ ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಇದು ಹೆವಿ ಗೇಜಲ್ಲಿ ಮಾಡಿರುವಂತಹ ಮೇನ್ ಡೋರ್ ಆಗಿರುತ್ತೆ. ಓಕೆ, ಈಗ ಹಾಲ್ನ ಎಂಟ್ರಿ ಆಗಿದ್ದೀವಿ. ಹಾಲಲ್ಲಿ ಬಲ್ಭಾಗದಲ್ಲಿ ಟರ್ನ್ ಆದರೆ ಸ್ಟೇರ್ಕೇಸು ರೂಮ್ಗಳಿಗೆ ಹೋಗೋದಕ್ಕೋಸ್ಕರ. ಇಲ್ಲೇ ನಮಗೆ ಒಂದು ಹಾಲ್ ನೋಡ್ತಾ ಇದ್ದೀರಾ, ಬಿಗ್ ಆಗಿದೆ. ಇದು TV ಕ್ಯಾಬಿನೆಟ್ಟು.
ಸೋಫಾ ಎಲ್ಲ ಇಡೋದಕ್ಕೆ ಎಲ್ ಶೇಪ್ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ ದೊಡ್ಡದಾಗಿ ಹಾಲ್ ಮಾತ್ರ. POP ಫಾಲ್ ಸೀಲಿಂಗು ವುಡನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. 2 ಝುಮ್ಮರ್ ಕೊಟ್ಟಿದ್ದಾರೆ. ಅಲ್ಲಿ ರಾಯಲ್ ಪ್ಲೇ ವಾಲ್ ಆಗಿದೆ. ಒಂದು ವಿಂಡೋಗಳು ವೆಂಟಿಲೇಷನ್ಗೆ ಹೆವಿ ಇಲ್ಲಿ ವಿಂಡೋ, ಅಲ್ಲಿ ವಿಂಡೋ, ಇಲ್ಲಿದ್ದ ವೆಂಟಿಲೇಷನು. ಮನೆಗೆ ಲೈಟಿಂಗ್ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ, ಅಷ್ಟು ಬೆಳಕು ಗಾಳಿ ಒಳಗಡೆ ಬರುತ್ತೆ. ಇದು 6x6 ಇರುವಂತಹ ಬಿಗ್ ವಿಂಡೋ. ಲೈಟೆಲ್ಲ ಆಫ್ ಮಾಡಿ ಇದು ಒಂದೇ ವಿಂಡೋ ಓಪನ್ ಮಾಡಿದರೂ ಕೂಡ ಮನೆಗೆ ಬೆಳಕು ಚೆನ್ನಾಗಿ ಬರುತ್ತೆ. ಈ ವಿಂಡೋದಿಂದ ನಿಂತ್ಕೊಂಡು TV ಕ್ಯಾಬಿನೆಟ್ನ ತೋರಿಸ್ತಾ ಇದ್ದೀನಿ. ಎಷ್ಟೇ ದೊಡ್ಡ TV ಇದ್ರೂ ಈಸಿಯಾಗಿ ವಾಲ್ ಮೌಂಟ್ ಮಾಡ್ಬೋದು. ಓಕೆ, ಪೇಂಟ್ ಬಗ್ಗೆ ಹೇಳಿದ್ದೀನಿ. ರಾಯಲ್ ಪ್ಲೇ ಪೇಂಟ್ ಇದ್ದಾಗಿರುತ್ತೆ. ಇದು ಒಂದು ಹಾಲ್ನ ಲಕ್ಷಣವಾಗಿರುತ್ತೆ ಗೆಳೆಯರೆ. ವುಡ್ ವರ್ಕಲ್ಲಿ ಮಾಡಿರುವಂತಹ ಸ್ಟೇರ್ಕೇಸ್ ಕ್ಲೈಂಬಿಂಗ್ ಸಿಗ್ತಾಯಿದೆ, ಲೈಕ್ ಸೇಫ್ಟಿ ವೈಸು. ಇದು ಒಂದು ಹಾಲ್ ಆಯಿತು. ಈ TV ಕ್ಯಾಬಿನೆಟ್ ಹಿಂದ್ಗಡೆಗೆ ಅಡುಗೆ ಮನೆ ಬರುತ್ತೆ, ಪೂಜಾ ರೂಮು, ಡೈನಿಂಗ್ ಹಾಲ್ ಏರಿಯಾ ಇದೆ. ಈಗ ನಾನು ನಿಮಗೆ ಇಲ್ಲಿ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಇಷ್ಟು ವಿಶಾಲವಾಗಿ ನಾನು 2030ದಲ್ಲಿ ಅಡುಗೆ ಮನೆ ನೋಡೋಕ್ಕೆ ಚಾನ್ಸೇ ಇಲ್ಲ, ನೋಡೇ ಇಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಇದು ಕ್ವಾಡ್ಸ್ ಮೆಟೀರಿಯಲ್ಲು ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಆಲ್ ಸಾಫ್ಟ್ ಡೋರ್ಗಳ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರೋಂಥದ್ದು. ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಬರುತ್ತೆ, ಟೀಕ್ ವುಡ್ಡಲ್ಲಿ ಮಾಡಿರೋಂಥದ್ದು. ಅಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ. ಇಲ್ಲಿ ಚಿಮ್ನಿ ಪಾಯಿಂಟು, ಇಲ್ಲಿ ಸ್ಟವ್ ಪಾಯಿಂಟು. ಓವರ್ ಹೆಡ್ ವಾರ್ಡ್ರೋಬ್ಗಳೆಲ್ಲ ತುಂಬಿಸಿ ಕೊಟ್ಟಿದ್ದಾರೆ. ಎಷ್ಟೇ ವಸ್ತುಗಳು ಇದ್ದರೂ ಮೇಲ್ಗಡೆ ಶಿಫ್ಟ್ ಮಾಡ್ಬೋದು. ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗ್ ಸಿಗುತ್ತೆ. ಇದು ಒಂದು ಅಡುಗೆ ಮನೆಯ ಲಕ್ಷಣ. ಇದೇ ಅಡುಗೆ ಮನೆ ಪಕ್ಕದಲ್ಲಿ ನಮಗೆ ಒಂದು ಪೂಜಾ ರೂಮು, ಪೂಜಾ ರೂಮ್ ಎದುರುಗಡೆಗೆ ಒಂದು ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ ನಾವು 5 ರಿಂದ 6 ಅಥವಾ 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ನಾನು ಹೇಳಿದೆ, ಸ್ಟೇರ್ಕೇಸಲ್ಲಿ ಅಥವಾ ಮನೆ ಒಳಗಡೆ ಯಾರು ಬಂದರೂ ಹೋದರು ಅಂದರೆ ಈಸಿಯಾಗಿ ನಾವು ಇಲ್ಲಿಂದ ಕಮ್ಯುನಿಕೇಷನ್ ಮಾಡ್ಕೋಬೋದು ಈ ವಿಂಡೋದಿಂದ. ಈಗ ಪೂಜಾ ರೂಮು ಟೀಕ್ ವುಡ್ ಫ್ರೇಮ್ ಸಿಗುತ್ತೆ, ಪೇಂಟೆಡ್ ಟಫನ್ ಗ್ಲಾಸ್ ಸಿಗುತ್ತೆ. ಅಡಲ್ಟು ಒಬ್ಬರು ಕೂತ್ಕೊಂಡು ಮಗುನ ಬೇಕಾದ ಜೊತೆ ಕೂರಿಸ್ಕೋಬೋದು, ಆ ಥರ ಸ್ಪೇಸ್ ಇಲ್ಲಿದೆ. ಇದು ಕ್ವಾರ್ಟ್ಸ್ ಆಗಿರುತ್ತೆ. ಇದು 2x4 ವೆಟ್ರಿಫೈಡ್ ಟೈಲ್ಸ್, ಪ್ಯೂರ್ ವೈಟು, ಗೋಲ್ಡನ್ ಬಾರ್ಡರು, ಮೇಲ್ಗಡೆ ಫ್ಯಾನ್ಸಿ ಲೈಟು, POP ಫಾಲ್ ಸೀಲಿಂಗು. ಇದು ಪೂಜಾ ರೂಮ್ನ ಲಕ್ಷಣ. ಈ ಡೈನಿಂಗ್ ಹಾಲ್ ಏರಿಯಾದಿಂದ ನಿಂತ್ಕೊಂಡು ನೀವು ಅಡುಗೆ ಮನೆಯನ್ನು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಕ್ರ್ಯಾಕರ್ ಯೂನಿಟ್ ಕೊಟ್ಟಿದ್ದಾರೆ. ಇಲ್ಲಿ ಓವನ್ನು, ಮಿಕ್ಸರ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ನ ಕೊಟ್ಟಿರುವಂಥದ್ದು. ತುಂಬ ದೊಡ್ಡದಾಗಿ ಸ್ಪೇಸ್ನ ಇರುವಂಥದ್ದು ಮನೆದು. ಯು ಕಾಂಟ್ ಫೀಲ್ ಲೈಕ್ 2030 ಅಂತ ನೀವು ಅಂದ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದೆಲ್ಲ ತೋರಿಸಿದ್ದೀನಿ. ಓಕೆ, ಮೇನ್ ವಾಸ್ಕಲ್ಲು, ಡೋರು ಎಲ್ಲ ಟೀಕ್ ವುಡ್ಡಿಂದು. ಇದು ವಿನಿಯರ್. ಇದು ಹ್ಯಾಂಡಲ್ ಆಲ್ಸೋ ಕ್ವಾಲಿಟಿ ಆಗಿರುವಂಥದ್ದು. ಯುಟಿಲಿಟಿ ನೋಡ್ತಾ ಇದ್ದೀರಾ, 4 ಅಡಿ ವೈಡ್ ಆಗಿದೆ. ಆ್ಯಂಟಿಸ್ಕಿಟ್ ಗ್ರಾನೈಟ್ ಕೊಟ್ಟಿದ್ದಾರೆ. ಆಮೇಲೆ ವಾಲ್ ಫ್ಯಾನ್ 2x4 POP ಫಾಲ್ ಸೀಲಿಂಗು. ನೋಡಿ ಹಿಂದ್ಗಡೆ ಅಪಾರ್ಟ್ಮೆಂಟು. ಸೆಟ್ ಬ್ಯಾಕ್ ಮಾತ್ರ ಹಿಂದೆ ಮುಂದೆ ತುಂಬ ಸಿಕ್ಕಿದೆ ನಮಗೆ. ಓಕೆ, ಮೇಲ್ಗಡೆಯಿಂದ ತೋರಿಸ್ತೀನಿ ಇನ್ನೂ ಎಷ್ಟು ಸೆಟ್ ಬ್ಯಾಕ್ ಇದೆ ಅಂತ ಒಂದು ಐಡಿಯಾ ಬರುತ್ತೆ ನಿಮಗೆ. ಈಗ ಯುಟಿಲಿಟಿ ಡೋರ್ ಅದ್ರ ಹಿಂದ್ಗಡೆಗೆ ನಮಗೆ ಒಂದು ಕಾಮನ್ ಬಾತ್ರೂಮ್ ಅಂತ ಹೇಳ್ಬೋದು ಈ ಫ್ಲೋರ್ಗೆ. ಓಕೆ, ಇದು ಕಾಮನ್ ಬಾತ್ರೂಮ್ ಆಗುತ್ತೆ. ಫ್ಲೋರ್ ಮೌಂಟು ಕಮೋಡ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು. ಬಾತ್ರೂಮ್ ಅಂತ ನಾವು ಏನು ಕರಿತೀವಿ, ಶವರ್ ಪಾಯಿಂಟ್ಗಳು ಕೊಟ್ಟರೆ ಮಾತ್ರ ಬಾತ್ರೂಮು. ಶವರ್ ಪಾಯಿಂಟ್ ಇಲ್ಲ, ಜಸ್ಟ್ ಕಮೋಡ್ ಇದೆ ಅಂದರೆ ಇಟ್ಸ್ ಟಾಯ್ಲೆಟ್. ಈ ಫಸ್ಟ್ ಫ್ಲೋರ್ನ ಇಷ್ಟು ಲಕ್ಷಣಗಳು ನೋಡ್ತಾ ಇದ್ದೀರಾ. ಮನೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ G ಪ್ರೊಫೈಲು. ಇನ್ನೇನು ಬೇಕ್ರಿ, ಮನೆ ಮಾತ್ರ ನೆಕ್ಸ್ಟ್ ಸಾಲಿಡ್ ವರ್ಕಲ್ಲಿದೆ. ಓಕೆ, ರೈಟ್. ಸೊ ನಾನೀಗ ಫಸ್ಟ್ ಫ್ಲೋರ್ನ ಕವರ್ ಮಾಡಿದ್ದೀನಿ, ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೆಳೆಯರೆ. ನೆಕ್ಸ್ಟ್ ಬೆಡ್ರೂಮ್ಗಳಿಗೆ ಹೋಗಿ ತೋರಿಸ್ಕೊಡ್ತೀನಿ. ಇಲ್ಲೇನು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರಲ್ಲ ಅದೇ ಥರ ಮೇಲ್ಗಡೆ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 3.5 ಅಡಿ ವೈಡ್ ಸ್ಟೇರ್ಕೇಸ್ ಸಿಗುತ್ತೆ. ಇದೆಲ್ಲ ವುಡನ್ ಪ್ಯಾಟರ್ನ್ ಇರುವಂತಹ ವುಡ್ ವರ್ಕ್. ಇದು ಲ್ಯಾಮಿನೇಷನ್ ಶೀಟು. ಇದು ವೈಟ್ ಏನೆಲ್ಲ ನೋಡ್ತಿದ್ದೀರಾ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟ್ ಆಗಿರುತ್ತೆ. ವೆಂಟಿಲೇಷನ್ಗೆ ಇಲ್ಲೊಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಇಟ್ಸ್ ಫಿಕ್ಸ್ಡ್ UPVC ಆ್ಯಂಡ್ SS ಅಟ್ಯಾಚ್ ಆಗಿ ಮಾಡಿರುವಂಥದ್ದು. ಇಲ್ಲಿಂದ ವೆಂಟಿಲೇಷನ್ ಮತ್ತು ಇಲ್ಲೂ ಕೂಡ ಬರಲಿ ಅಂತ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ ನೋಡಿ, ಸೇಫ್ಟಿ ವೈಸು. ಇದು ಬಿಲ್ಡರ್ನ ಟ್ಯಾಲೆಂಟು ಚೆನ್ನಾಗಿದೆ.
ಓಕೆ, ಸೇಮ್ ಆ್ಯಸ್ ಇಟ್ ಈಸ್ ಸ್ಟೇರ್ ಕೇಸು. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. POP ಫಾಲ್ ಸೀಲಿಂಗು. ರೈಟ್ ಸೈಡಿಗೆ ಇರೋದು ಮಾಸ್ಟರ್ ಬೆಡ್ರೂಮು, ಎದುರುಗಡೆ ಇರೋದು ಚಿಲ್ಡ್ರನ್ ಬೆಡ್ರೂಮು. ಮೇಲಿಂದ ಕೆಳಗಡೆ ನಮಗೆ ಸ್ಟೇರ್ ಕೇಸ್ ಲುಕ್ಕು ಲೈಕ್ ಈ ಥರ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಸೇಮ್ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು ಲ್ಯಾಮಿನೇಟೆಡ್ ಆಗಿರುವಂಥದ್ದು. ಅಲ್ಲಿ ನಮಗೆ ಕುಷನ್ ಪ್ಯಾಡ್ ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಡ್ರಾಯರ್ಗಳು ಈ ಕಡೆ ಸ್ಲೈಡಿಂಗ್ ಡೋರು ವಾರ್ಡ್ರೋಬರು, ಅಲ್ಲಿ ಓಪನ್ ಡೋರ್ ವಾರ್ಡ್ರೋಬರು ಮತ್ತು ಓವರ್ ಹೆಡ್ ವಾರ್ಡ್ರೋಬರ್ಗಳು. POP ಫಾಲ್ ಸೀಲಿಂಗು. ಅದರಲ್ಲಿ ಸ್ಟ್ರಿಪ್ ಲೈಟ್ ಇದೆ, ನಾನು ಆನ್ ಮಾಡಿಲ್ಲ, ವಾರ್ಮ್ ಆಗಿರುತ್ತೆ ಅದು. ಫ್ಲೋರ್ ಬಂದು ಗ್ರ್ಯಾನೈಟು. ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದರೆ ಬಾಲ್ಕನಿ ಇದೆ. ಬಾಲ್ಕನಿಗೆ ಎಲ್ಲ ವಿಂಡೋಗಳು ಕೊಟ್ಟಿರ್ತಾರೆ, ಈ ಡೋರೇ ಮಾಡಿಕೊಟ್ಟಿದ್ದಾರೆ ವಿತ್ MS ರೇಲಿಂಗ್ ಸೇಫ್ಟಿ ವೈಸು. ನೀವು ಈ ಕಡೆಯೂ ಓಪನ್ ಮಾಡ್ಬೋದು, ತೋರಿಸ್ಕೊಡ್ತೀನಿ, ಅದನ್ನು ಕೂಡ ಓಪನ್ ಮಾಡ್ಬೋದು. ಈ ಕಾಟ್ ಆಪೋಸಿಟ್ ಒಂದು TV ಕ್ಯಾಬಿನೆಟ್ಟು. ಇಲ್ಲೂ ಕೂಡ ಬಿಗ್ ಸೈಜ್ TVನ ಇನ್ಸ್ಟಾಲ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಬಾಲ್ಕನಿಗೆ ಒಂದು ಲುಕ್ಕು. ಓಕೆ ಗೆಳೆಯರೆ, ಇದು 3 ಅಡಿ ವೈಡ್ ಆಗಿದೆ. ನನ್ನ ಪ್ರಕಾರ 3-3.5 ಅಡಿ ವೈಡ್ ಬರುತ್ತೆ. ಆ್ಯಂಟಿ ಸೀಡ್ಲಪ್ಪ ಗ್ರ್ಯಾನೈಟ್ ಕೊಟ್ಟಿದ್ದಾರೆ. SS ರೇಲಿಂಗ್ಸಿಗೆ ಅಟ್ಯಾಚ್ ಆಗಿ ಟಫನ್ ಗ್ಲಾಸ್ನ ಕೊಟ್ಟಿರೋದು. ಗ್ರಾಸ್ ಡಿಸೈನು. ಇದೆಲ್ಲ ನಾವು ಕ್ಲೋಸ್ ಮಾಡಿದರೆ ಇಷ್ಟು ದೊಡ್ಡ ಬಾಲ್ಕನಿ ಬರೋಕ್ಕೆ ಚಾನ್ಸ್ ಇಲ್ಲ. ಇವ್ರು ಕೊಟ್ಟಿದ್ದಾರೆ, ಅಲ್ಲಿ ನಮಗೆ SS ರೇಲಿಂಗ್ ಸೀಟ್ ಕೊಟ್ಟಿದ್ದಾರೆ. ನಾವಿಲ್ಲಿ ಲೈನಿಗೂ ಒಂದು 8ರಿಂದ 6 ಚೇರ್ಗಳು ಇರುವಂತಹ ಸೀಟರ್ ಇದೆ, ಹಾಕೊಂಡು ಕೂತ್ಕೊಂಡು ಹೊರಗಡೆ ನೋಡ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಹಾಗೆ ಅದಕ್ಕೂ ಕೂಡ ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಮೆಟೀರಿಯಲ್ ಇರುತ್ತವಲ್ಲ, ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಡ್ರಾಯರ್ ಎಲ್ಲ ಇದೆ. ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು. ವೆಂಟಿಲೇಷನ್ಗೆ ವಿಂಡೋ ಎಕ್ಸಾಟ್ಸ್ ಎಲ್ಲ ಹಾಕಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಬೇಸಿಕ್ ಜಾಗೋರ್ ಫಿಟ್ಟಿಂಗ್ ಸಿಗುತ್ತೆ. ಮತ್ತು ಇನ್ನೊಂದು ಕೊಟ್ಟು ಪೇಂಟಿಂಗ್ ಇದೆ. ಎಸ್, ಈ ಮನೆಗೆ ಗೆಳೆಯರೆ, ಇದು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು. ಈಗ ಚಿಲ್ಡ್ರನ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಮಕ್ಕಳ ಕೊಠಡಿ, ಇದು ಕೂಡ ಸ್ಪೇಷಿಯಸ್ ಮಾಡಿಕೊಟ್ಟಿದ್ದಾರೆ. ಆ ಫ್ಯಾನ್ ಇರೋದಿಲ್ಲ, ತೊಗೊಂಡು ಹೋಗ್ತಾರೆ. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ ನೋಡ್ಬೋದು. ವಿತ್ ಹೈಡ್ರಾಲಿಕ್ ಲಿಫ್ಟ್ ಮಾಡಿದರೆ ಕೆಳಗಡೆ ಸ್ಟೋರೇಜ್ ಸಿಗುತ್ತೆ. ಅಲ್ಲಿ ನಮಗೆ ಕುಷನ್ ಪ್ಯಾಡ್ ಬರುತ್ತೆ. ಫ್ಲೋರ್ ಬಂದು ಗ್ರ್ಯಾನೈಟು. ಮೇಲ್ಗಡೆ POP ಫಾಲ್ ಸೀಲಿಂಗು. ಇದೇ ಥರ ಆ ಮಾಸ್ಟರ್ ಬೆಡ್ರೂಮ್ಗೆ ಏನು ಇದೆಯಲ್ಲ POP ಫಾಲ್ ಸೀಲಿಂಗ್ ಲೈಟಿಂಗ್ ಇದೆ, ಅದು ಬರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬಂದಿದೆ, 4x4 ವಿತ್ ಟೀಕುಡ್ಡಿಂದು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಸಿಗುತ್ತೆ, ಬಟ್ಟೆ ಎಲ್ಲ ಇಡೋದಕ್ಕೆ. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಸಿಗುತ್ತೆ, ಸಮ್ ಮೆಟೀರಿಯಲ್ಸ್ ಅಲ್ಲಿ ಮಾಡೋದಕ್ಕೆ. ಇದು ಐ ಥಿಂಕ್ ಬಾತ್ರೂಮ್ ಆಗಿರುತ್ತೆ, ಹಿಡನ್ ಬಾತ್ರೂಮು. ಕರೆಕ್ಟ್, ಇದು ಬಾತ್ರೂಮ್ ಆಗಿದೆ ಗೆಳೆಯರೆ. ಓಕೆ, ಆಮೇಲೆ ಇಲ್ಲೇ ಅಟ್ಯಾಚ್ ಆಗಿ ಬಾತ್ರೂಮ್ ಇದೆ. ವರ್ಕರ್ಸ್ಗಳು ಇಲ್ಲಿ ಇನ್ನು ಸ್ಟೇ ಆಗಿದ್ದಾರೆ, ಚಿಕ್ಕ ಪುಟ್ಟ ಕೆಲಸ ಇರೋದ್ರಿಂದ. ಹಾಗಾಗಿ ಇವರು ಇಲ್ಲೇ ಅಡುಗೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇನ್ನೂ ಪೆಂಡಿಂಗ್ ಚಿಕ್ಕ ಪುಟ್ಟ ಇದೆ, ಮುಗಿಸ್ತಾ ಇದ್ದಾರೆ ಅಷ್ಟೇ. ದಿಸ್ ಇಸ್ ಚಿಲ್ಡ್ರನ್ ಬೆಡ್ರೂಮ್ ಲಕ್ಷಣ. ಓಕೆ, ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಆಯಿತು ಗೆಳೆಯರೆ. ಈ ಮನೆ ಇಷ್ಟ ಆದರೆ ನಾನು ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಮತ್ತು ಇಷ್ಟ ಆದರೆ ಲೈಕ್ ಕೊಡಿ. ವೆಂಟಿಲೇಷನ್ಗೆ ಇಲ್ಲಿ ಒಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ, ಅದು SS ರೇಲಿಂಗ್ಸ್ ಆ್ಯಂಡ್ UPVC ಆಗಿರುತ್ತೆ ಮೆಟೀರಿಯಲ್ಲು. ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಥರ ಲಕ್ಷಣ ಕಾಣಿಸುತ್ತೆ. ಬನ್ನಿ ಟಾಪ್ ಫ್ಲೋರ್ ಹೋಗೋಣ. ನನ್ನ ಬಲಭಾಗದಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದು ರೂಮು, ಮಲ್ಟಿಪರ್ಪಸ್ಸು. ಸೊ ವೆಂಟಿಲೇಷನ್ಗೆ ಸ್ಕೈಲೈಟ್ ಕೊಡ್ತಾರೆ, ಬಟ್ ನಾವು ಇಲ್ಲಿ ಆಪೋಸಿಟ್ ಕೊಟ್ಟಿದ್ವಿ. POP ಫಾಲ್ ಸೀಲಿಂಗು, ಸ್ಟ್ರಿಪ್ ಲೈಟು. ಮೇಲಿಂದ ಕೆಳಗಡೆ SS ರೇಲಿಂಗ್ಸ್ ಇಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ಗೆಸ್ಟ್ ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ಫ್ಲೋರ್ ಬಂದು ಗ್ರ್ಯಾನೈಟು. ಎಲ್ಲ ರೂಮ್ಗಳಿಗೂ ಕಿಂಗ್ ಸೈಜ್ ಕಾಟು, ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಕುಷನ್ ಪ್ಯಾಡ್ ಪೆಂಡಿಂಗ್ ಇದೆ. POP ಫಾಲ್ ಸೀಲಿಂಗು, ಸೇಮ್ POP ಫಾಲ್ ಸೀಲಿಂಗ್ ಕೆಳಗಡೆ ನೋಡಿದ್ರಲ್ಲ ಅದೇ ಥರ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸ್ಟ್ರಿಪ್ ಲೈಟು ಅದೇ ಥರ ಕೆಳಗಡೆನೂ ಮಾಡಿ ಕೊಡ್ತಾರೆ.
ಬಾಲ್ಕನಿ ಬಗ್ಗೆನೂ ಅದೇ, ಏನು ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ ಅದೇ ಥರ ಬರುತ್ತೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್ಟು, ಇದೇ ನನಗೆ ಇಷ್ಟ ಆಗಿರೋದು. ನಾವು ಡೋರ್ ಕ್ಲೋಸ್ ಮಾಡಿಕೊಂಡು ಜಸ್ಟ್ ವಿಂಡೋ ಥರನೂ ಓಪನ್ ಮಾಡ್ಕೋಬೋದು. ಎಸ್, ನೋ ಡೌಟ್ಸ್ ಇಟ್ಸ್ ಬಿಗ್ಗರ್ ದೆನ್ ಬಿಗ್ ಹೌಸ್. ಚೆನ್ನಾಗಿದೆ ಗೆಳೆಯರೆ. ಡ್ರಾಯರ್ ಕೊಟ್ಟಿದ್ದಾರೆ, ಹೈಡ್ರಾಲಿಕ್ ಮಾಡಿಲ್ಲ, ಎಲ್ಲದಕ್ಕೂ ಸಪ್ರೇಟಾಗಿ ಮಾಡಿದ್ದಾರೆ. ಇದಕ್ಕೆ ಡ್ರಾಯರ್ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಬಾತ್ರೂಮ್ ಇದ್ದಾಗಿರುತ್ತೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರೋಫಿಟ್ ಟೈಲ್ಸ್ ವಾಲ್ ಕ್ಲೈನಿಂಗ್ ಆಗಿದೆ. ವೆಂಟಿಲೇಷನ್ಗೆ ವಿಂಡೋ ಮತ್ತು ಎಕ್ಸಿಟ್ ಹಾಕಿದ್ದಾರೆ. ಇಲ್ಲಿ ಐ ಥಿಂಕ್ಸ್ ಮಿರರ್ ಬರ್ಬೋದು. ಎಸ್, ಇದು ಗೆಸ್ಟ್ ಬೆಡ್ರೂಮ್ ಆರ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಹ್ಯಾಂಡಲ್ಗಳಾಗಲಿ, ಆಮೇಲೆ ಟವರ್ ಬೋಲ್ಟ್ಗಳಾಗಲಿ ಎಲ್ಲ ಕ್ವಾಲಿಟಿ ಕೊಟ್ಟಿದ್ದಾರೆ. ಡೋರ್ಗಳಾಗಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಇದೆ. ನಾನು ಎಷ್ಟಾಗುತ್ತೋ ಅಷ್ಟು ಚಿಕ್ಕದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಓಕೆ, ಇದು ಒಂದು ಆಯಿತು. ಇದು ಮಲ್ಟಿಪರ್ಪಸ್ ರೂಮು, ಅಥವಾ ಜಿಮ್ಮು ಯೋಗ ಏನಾದರೂ ಮಾಡ್ತೀನಿ ಅಂದರೆ, ಇದು ಅಪಾರ್ಟ್ಮೆಂಟ್ ಇರೋದ್ರಿಂದ ಯಾವುದೇ ಥರದ್ದು ವಿಸಿಬಿಲಿಟಿ ಇರೋಲ್ಲ, ಆ ಕಡೆ ಯಾರು ನೋಡೋದಿಲ್ಲ. ಮುಜುಗರ ಪಡಲಿಲ್ಲ ಹಾಗೆ ನಾವು ಜಿಮ್ ಬೇಕಾದ್ರೆ ಮಾಡ್ಕೋಬೋದು. ಬೇಡ ನನಗೆ ರೂಮೇ ಬೇಕು ಅಂದರೆ ಇದು SS ರೇಲಿಂಗ್ಸ್ನ ತೆಗೆಸ್ಬಿಟ್ಟು ಒಂದು ವಾಲ್ ಕಟ್ಟಿದರೆ ಇದು ರೂಮೇ ಆಗೋಗ್ಬಿಡುತ್ತೆ. ನಮಗೆ ಅಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ಸ್ನ ಮಾಡಿಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಟು ಔಟ್ಲೆಟ್ ಇದೆ, ಇನ್ಲೆಟ್ಟು ಮತ್ತು ಪ್ಲಗ್ ಪಾಯಿಂಟು, ಅದಕ್ಕೆ ಸಂಬಂಧಪಟ್ಟ ಐಟಮ್ಗಳು ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ರೆಚರ್ ಪೇಂಟ್ನ ಮಾಡಿಕೊಟ್ಟಿದ್ದಾರೆ ಫುಲ್ಲು ಸುತ್ತಲ. ಮತ್ತು ಮೇಲ್ಗಡೆ POP ಫಾಲ್ ಸೀಲಿಂಗು, ಫ್ಯಾನ್ ಕನೆಕ್ಷನ್ ವೈರ್ ಎಲ್ಲ ಕೊಟ್ಟಿರುವಂಥದ್ದು. ಇಟ್ಸ್ ಗುಡ್. ಮೇಲ್ಗಡೆ ಬಗ್ಗೆ ಹೇಳಬೇಕಂದ್ರೆ MS ಲ್ಯಾಡರ್ ಕೊಟ್ಟಿದ್ದಾರೆ. ಓಕೆ, ಎರಡೂ ಕಡೆಯಿಂದನೂ ಗ್ರ್ಯಾಬ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲಿದ್ದನು. ಆಮೇಲೆ ಮೇಲ್ಗಡೆ ಸೇಫ್ಟಿಗೋಸ್ಕರ ಸ್ಲೈಡರ್ ಕೊಟ್ಟಿದ್ದಾರೆ. ಮೇಲ್ಗಡೆಯಿಂದ ತೋರಿಸ್ಕೊಡ್ತೀನಿ. ಇದು ಬಾತ್ರೂಮ್ನ ಎಕ್ಸಿಟ್ಸು. ಓಕೆ, ವೈರಿಂಗ್ ಆಗಲಿ ಪ್ಲಂಬರ್ ವರ್ಕೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಎಸ್, ಇಲ್ಲಿ ನಮಗೆ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಕೊಟ್ಟಿದ್ದಾರೆ. ಮತ್ತು 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಬರುತ್ತೆ. ಹೆಡ್ ರೂಮ್ ಅಂತ ಹೇಳ್ಬೋದು. ಸ್ಟೋರೇಜ್ ಏನಾದರೂ ಚಿಕ್ಕ ಪುಟ್ಟ ನಾವು ಇಲ್ಲಿ ಇಟ್ಕೋಬೋದು. ಬಟ್ಟೆ ತೊಳೆದಾದ್ಮೇಲೆ ಒಣಗಾಕೋದಕ್ಕೆ ಕಂಬಿ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಸ್ಲೈಡರ್ನ ಕೊಟ್ಟಿರೋದು, MS ಸ್ಲೈಡರ್ ಅಂತ ಹೇಳ್ತೀವಿ. ಮಳೆ ಗಿಳೆ ಏನಾದ್ರು ಬಂದರೂ ಬೇಕಾದ್ರೆ ನಾವು ಕ್ಲೋಸ್ ಮಾಡ್ಕೋಬೋದು. ಇದು ಅಪಾರ್ಟ್ಮೆಂಟ್ ಆಗಿರುತ್ತೆ. ಕೆಳಗಡೆ ಸೆಟ್ ಬ್ಯಾಕ್ ಲೈಕ್ ಈ ಥರ 4 ಅಡಿ ಮೇಲೆ ಇದೆ, ಜಾಸ್ತಿನೇ ಇದೆ. ಇಲ್ಲಿ ಪಕ್ಕ ಸೆಟ್ ಬ್ಯಾಕು ಇದೆ, ಮಾರ್ಜಿನ್ ಲ್ಯಾಂಡು. 30 ಅಡಿ ವೈಡ್ ರಸ್ತೆ. NPS ಸ್ಕೂಲು, ಚಿನ್ಮಯ ಅಥವಾ ಚೇತನ ಸ್ಕೂಲ್ ಏನಿದೆಯಲ್ಲ ತುಂಬ ಹತ್ತಿರ ಇದೆ. ಇದು ಜಂಬೂಸವಾರದಿನೇ ಬಸ್ ಸ್ಟಾಪು ಅರೌಂಡ್ 500 ಮೀಟರ್ ಅಥವಾ 600 ಮೀಟರ್ ಬರುತ್ತೆ. ಇಲ್ಲಿ ಗೋದಾವರಿ ಹೋಟೆಲ್ ಇರೋದು ಅದೇ ಬಿಲ್ಡಿಂಗ್ ಪಕ್ಕದಲ್ಲೇ ಇರೋದು. ಸೊ ಇಷ್ಟೆಲ್ಲ ತೋರಿಸಿದ್ದೀನಿ. ಈ ಮನೆ ಬಗ್ಗೆ ಫೈನಲಾಗಿ ಹೇಳಬೇಕನ್ನೋ ಹಾಗಿದ್ರೆ, ಅಂಜನಾಪುರ 11th ಬ್ಲಾಕು, ಕೆಂಬತ್ತಹಳ್ಳಿ ಮೇನ್ ರೋಡು ಅಥವಾ ಗೋದಾವರಿ ಹೋಟ್ಲು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. 20/30 ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, BDA. ಆಸ್ಕಿಂಗ್ ಪ್ರೈಸ್ 1,85 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಮನೆ ಇಷ್ಟಪಟ್ಟರೆ ಕರ್ಕೊಂಡ್ಬಂದು ಮನೆನ ತೋರಿಸ್ತೀನಿ. ಒಂದು ಲೈಕ್ ಕೊಡಿ. ಹಾಗೆ ಯಾರು ತೊಗೊತಾರೋ ಅವ್ರು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.